ಸಾಲದ ಸುಳಿಯಲ್ಲಿ ಸಿಲುಕಿದಂತಹ ನಮ್ಮ ರೈತರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ. ರಾಜ್ಯದ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗೋಕೆ ಶುರುವಾಗಿದೆ. ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ವಾ? ಹಾಗಾದ್ರೆ ನೀವು ಮಾಡಬೇಕಾದ ಕೆಲಸ ಆದ್ರೂ ಏನು? ಮಳೆ ಆಶ್ರಿತ ಜಮೀನಿಗೆ ಪ್ರತಿ ಎಕರೆಗೆ ಬೆಳೆ ಹಾನಿ ಪರಿಹಾರ ಹಣ ಜಮಾ ಆಗಲು ಶುರುವಾಗಿದೆ. ನೀರಾವರಿ ಬೆಳೆ ಇರುವ ರೈತರ ಖಾತೆಗೆ ಪ್ರತಿ ಎಕರೆಗೆ ಎಷ್ಟು ಹಣ ಜಮಾ ಆಗಲಿವೆ? ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆಗೆ ಎಕರೆಗೆ ಎಷ್ಟು ಹಣ ಜಮಾ ಆಗಲಿವೆ? ಅಷ್ಟೇ ಅಲ್ಲ, ಇನ್ನು ರೈತರಿಗಾಗಿ ವಿಶೇಷ ಅಂದ್ರೆ ಶಾಶ್ವತ ಬೆಳೆಗಳು ಅಥವಾ ಮಾವಿನಂತಹ ಬೆಳೆಗಳಿಗೆ ಅಂತಾನೆ ಬೇರೆ ತರಹದ ಸಹಾಯಧನ ಇಟ್ಟಿದ್ದಾರೆ. ಹಾಗಾದ್ರೆ ಅದೇನು? ಎಲ್ಲವನ್ನು ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದ್ರೆ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ. ಮತ್ತು ಬೆಳೆ ಹಾನಿ ಹಣ ನಿಮ್ಗೆ ತಲುಪಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ತೆ ಕರ್ನಾಟಕ. ರೈತರಿಗಾಗಿ ಸರ್ಕಾರದಿಂದ ಕೆಲವೊಂದು ಅಪ್ಡೇಟ್ಗಳು ಬಂದಿವೆ. ಅದರಲ್ಲೂ ವಿಶೇಷವಾಗಿ ಮುಂಗಾರು ಹಂಗಾಮಿನಿಂದ ಕಷ್ಟಕ್ಕೆ ಸಿಲುಕಿದಂತಹ ರೈತರಿಗಾಗಿ ಮತ್ತು ಕೆಲವೆಡೆ 80% ಮಳೆಯ ಕೊರತೆಯಾಗಿ ಕಷ್ಟ ಅನುಭವಿಸುತ್ತಿರುವ ರೈತನಿಗಾಗಿ ಮತ್ತು ಕೆಲವೆಡೆ ಅತಿಯಾದ ಮಳೆಯಿಂದಾಗಿ ನಷ್ಟ ಪಡೆಯುತ್ತಿರುವ ರೈತನಿಗಾಗಿ ಸರ್ಕಾರ ಬೆಳೆ ಹಾನಿ ಪರಿಹಾರದಡಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಅಂದ್ರೆ ಬೆಳೆ ಹಾನಿ ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಶುರುವಾಗಿದೆ. ನೀವು ಕೃಷಿಕರಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಎಕರೆಗೆ ಎಷ್ಟು ಹಣ ಬರಲಿವೆ, ನೀವೇನು ಮಾಡಬೇಕು ಅಂತ ಎಲ್ಲವನ್ನು ನಿಮಗೆ ತಲುಪಿಸಲು ಪ್ರಯತ್ನಿಸಿದ್ದೇನೆ. ವೀಕ್ಷಕರೇ, ರಾಜ್ಯದ ಜಿಲ್ಲೆಗಳಲ್ಲಿ ಈಗಾಗಲೇ ರೈತರ ಖಾತೆಗಳಿಗೆ ಹಣ ಹಂತ ಹಂತವಾಗಿ ಜಮಾ ಆಗ್ತಾನೆ ಇದ್ದಾವೆ. ಎಷ್ಟೊಂದು ದಿನಗಳಿಂದ ಇದಕ್ಕಾಗಿ ನಮ್ಮ ರೈತರು ಕಾಯ್ತಾ ಇದ್ರು ಅಂತ ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಸಾಲ ಮನ್ನಾವನ್ನ ಮಾಡಿ ಬೆಳೆ ಹಾನಿ ಪರಿಹಾರವನ್ನ ನೀಡಿ ಅಂತ ಎಷ್ಟು ಹೋರಾಟಗಳು ಆಗಿದವೋ ಅದಕ್ಕೂ ಮಿತಿ ಕೂಡ ಇಲ್ಲ. ಹಾಗಾಗಿ ರೈತರ ಇಂತಹದೊಂದು ಹೋರಾಟಕ್ಕೆ ಫಲ ಈಗ ದೊರೆತಂತಾಗಿದೆ. ಹೌದು, ರಾಜ್ಯ ಸರ್ಕಾರ ಬೆಳೆ ಹಾನಿ ಪರಿಹಾರ ನೀಡಲು ಮುಂದಾಗಿದೆ. ಸರ್ಕಾರ ಇದೀಗ ಸಚಿವ ಸಂಪುಟವನ್ನು ಸ್ಪಷ್ಟ ಮಾಡಿಕೊಂಡು ರೈತರ ಜಮೀನಿಗೆ ಎಕರೆಗೆ ಇಂತಿಷ್ಟು ಎಂದು ಮಳೆಯಾಶ್ರಿತ ಮತ್ತು ನೀರಾವರಿ ಇರುವಂತಹ ರೈತರ 1 ಎಕರೆಗೆ ಇಂತಿಷ್ಟು ಎಂದು ತೋಟಗಾರಿಕೆಗೂ ಕೂಡ ಬೇರೆ ರೀತಿಯಲ್ಲಿ ಬೆಳೆ ಹಾನಿ ಪರಿಹಾರವನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ, ಮಳೆಯಾಶ್ರಿತ ಎಕರೆಗೆ ಎಷ್ಟು, ನೀರಾವರಿ ಎಕರೆಗೆ ಎಷ್ಟು, ತೋಟಗಾರಿಕೆ ಎಕರೆಗೆ ಎಷ್ಟು, ಇನ್ನು ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ವಾ? ಹಾಗಿದ್ರೆ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಏನು ಅಂತ ನೋಡೋಣ. ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ. ಕರ್ನಾಟಕ ಸರ್ಕಾರ ಪ್ರಕೃತಿ ವಿಕೋಪ ಮತ್ತು ಅತಿಯಾದ ಮಳೆಯಿಂದ ಬೆಳೆಹಾನಿ ಒಳಗಾದ ರೈತರಿಗೆ SDRF ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಡಿ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರವನ್ನು ನೀಡುತ್ತೆ. ಪರಿಹಾರದ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತವೆ. ಆದರೆ ಅದಕ್ಕೆ ಕಡ್ಡಾಯವಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರಲೇಬೇಕು. ಈಗ ಮಳೆಯಾಶ್ರಿತ ಮತ್ತು ನೀರಾವರಿ ಮತ್ತು ತೋಟಗಾರಿಕೆ ಹೊಂದಿರುವ ರೈತರಿಗೆ ಎಕರೆಗೆ ಎಷ್ಟು ಹಣ ಬರಲಿದೆ ಅಂತ ತಿಳಿದುಕೊಳ್ಳೋಣ. ರಾಜ್ಯದ ರೈತರಿಗೆ ಮಳೆಯಾಶ್ರಿತ ಬೆಳೆಗೆ ಎಕರೆಗೆ ಅಂದಾಜು 13,500 ಬೆಳೆ ಹಾನಿ ಪರಿಹಾರ ನೀಡುವ ಸಾಧ್ಯತೆ ಇದೆ. ಇನ್ನು ನೀರಾವರಿ ಬೆಳೆ ಬಗ್ಗೆ ನೋಡ್ಬೇಕಂದ್ರೆ ಎಕರೆಗೆ ಅಂದಾಜು 27,000 ನೇರವಾಗಿ ರೈತರ ಖಾತೆಗಳಿಗೆ ಹಣ ಜಮಾ ಆಗಲು ಶುರುವಾಗಿವೆ. ಇನ್ನು ತೋಟಗಾರಿಕೆ ಬಗ್ಗೆ ನೋಡ್ಬೇಕಂದ್ರೆ ತೋಟಗಾರಿಕೆ ಎಕರೆಗೆ ಅಂದಾಜು 22,000 ಹಣ ನೇರವಾಗಿ ಬರದಿಂದಾಗಿ ಮಳೆಯಾಗದೆ ಅಥವಾ ಕೆಲವೆಡೆ ಅತಿಯಾದ ಮಳೆಯಿಂದಾಗಿ ಹಾನಿಗೊಳಗಾದ ರೈತರ ಖಾತೆಗಳಿಗೆ ಈಗಾಗಲೇ ಜಮಾ ಆಗಲು ಶುರುವಾಗಿವೆ ಎಂದು ತಿಳಿದುಬಂದಿದೆ. ಅಷ್ಟೇ ಅಲ್ಲ, ಮಾವು ಅಥವಾ ಇತರೆ ಶಾಶ್ವತ ಬೆಳೆಗಳಿಗೆ ಪ್ರತ್ಯೇಕ ಮಾನದಂಡದ ಅಡಿ ಸಹಾಯಧನ ನೀಡಲು ಮುಂದಾಗಿದೆ ಸರ್ಕಾರ. ಇನ್ನು ಎಕರೆಗೆ ಎಷ್ಟು ಹಣ ಸಿಗಲಿದೆ, ಎಷ್ಟು ಬೆಳೆ ಪರಿಹಾರ ಸಿಗಲಿದೆ ಅಂತ ತಿಳಿದುಕೊಂಡ್ವಿ. ಆದರೆ ಇನ್ನು ನಾವು ಯಾರಿಗೆ ಇಷ್ಟು ಬೆಳೆ ಹಾನಿ ಪರಿಹಾರ ಸಿಗಲಿದೆ ಅಂತ ತಿಳಿಯೋದು ಕೂಡ ಮುಖ್ಯ. ಬನ್ನಿ ನೋಡೋಣ. 33%ಗಿಂತ ಹೆಚ್ಚು ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಸಿಗುತ್ತೆ. ಇನ್ನು ಪರಿಹಾರದ ಹಣ ನೇರವಾಗಿ ರೈತರ ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಜಮಾ ಆಗಲು ಶುರು ಆಗುತ್ತೆ. ಈಗ ಇಲ್ಲಿ ಎಷ್ಟೋ ಜನರಿಗೆ ಅನ್ನಿಸ್ತಿರ್ಬೋದು, ನಮಗೆ ಇನ್ನೂ ಯಾಕೆ ದುಡ್ಡು ಬಂದಿಲ್ಲ ಅಂತ. ಆದರೆ ನೆನಪಿರಲಿ ಸ್ನೇಹಿತರೆ, ರಾಜ್ಯ ಆಗಿರಲಿ ಕೇಂದ್ರ ಆಗಿರಲಿ ಯಾವುದೇ ಒಂದು ಯೋಜನೆಯಲ್ಲಿ ಹಣವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಬೇಕಾದ್ರೆ
ಎಲ್ಲ ಜಿಲ್ಲೆಗಳಿಗೆ ಒಂದೇ ಬಾರಿಗೆ ಹಣ ತಲುಪಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಹಂತ ಹಂತವಾಗಿ ಹಣ ನಿಮಗೆ ಬಂದು ತಲುಪಲು ಶುರು ಆಗುತ್ತೆ. ಸ್ನೇಹಿತರೆ, ಕಾದು ನೋಡಿ. ಎಕರೆಗೆ 13,500 ಅನ್ನೋದನ್ನು ನಾನು ಮೂಲಗಳಿಂದ ಹುಡುಕಿ ತೆಗೆದಂತಹ ಮಾಹಿತಿಯಾಗಿದೆ. ಆದರೆ ಎಕರೆಗೆ ಎಷ್ಟು ಹಣ ನಿಮಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ ಅಲ್ಲ, ಇನ್ನೂ ಯಾರಿಗೆ ಹಣ ಬಂದಿಲ್ಲ ಅನ್ನೋರು ಭಯಪಡುವ ಅವಶ್ಯಕತೆ ಇಲ್ಲ. ಈಗ ಸರ್ಕಾರ ಹಣ ಜಮಾ ಮಾಡಲು ಶುರುವಾಗಿದೆ ಅಂದಮೇಲೆ ಮುಂದಿನ ದಿನಗಳಲ್ಲಿ ನಿಮಗೂ ಹಣ ಬರುವ ಸಾಧ್ಯತೆ ಇದೆ. ಇನ್ನೂ ನಮಗೆ ಹಣ ಬಂದಿಲ್ಲ ಅಥವಾ ಹಣ ಬೇಗನೆ ಬರಬೇಕು ಅಂತ ಅಂದ್ಕೊಳ್ತಿರೋ ರೈತರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವ ಕೆಲಸಪ್ಪ ಅಂದರೆ, ಯಾವುದೇ ಜಮೀನಿಗೆ FID ಕಡ್ಡಾಯವಾಗಿದೆ. ಹಾಗಾಗಿ ರೈತರು ಆದಷ್ಟು ಬೇಗ ಹೋಗಿ ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಕೃಷಿ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಗೆ ಕಚೇರಿಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ. ಆಮೇಲೆ ಹೋಗಬೇಕಾದ್ರೆ ಇಷ್ಟು ದಾಖಲೆಗಳು ಕಡ್ಡಾಯ. ಹಾಗಾಗಿ ಹೋಗೋಕ್ಕೂ ಮೊದಲು ನೀವು ಆಧಾರ್ ಕಾರ್ಡ್ ಜೆರಾಕ್ಸ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸ ಈಗ ಆಗ್ತಾ ಇಲ್ಲ. ಹಾಗಾಗಿ ಆಧಾರ್ ಕಾರ್ಡ್ನ ಜೆರಾಕ್ಸ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ನಂತರ ಮುಖ್ಯವಾಗಿ ಜಮೀನಿನ ಉತ್ತಾರ ಅಥವಾ ಪಹಣಿಯ ಜೆರಾಕ್ಸ್ನ ತೆಗೆದುಕೊಂಡು ಹೋಗಿ. ಮತ್ತು ಬ್ಯಾಂಕ್ ಪಾಸ್ಬುಕ್ ಇರುತ್ತಲ್ಲ, ಅದರ ಮುಖಪುಟದ ಒಂದು ಜೆರಾಕ್ಸ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಕೃಷಿ ಕಚೇರಿಗೆ ಭೇಟಿಯನ್ನು ನೀಡಿ. ಅಷ್ಟೇ ಅಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ತೆಗೆದುಕೊಂಡು ಹೋಗೋದನ್ನು ಮರೆಯಬೇಡಿ. ದಾಖಲೆಗಳನ್ನು ನೀಡಿ FID ಅಪ್ಡೇಟನ್ನು ಮಾಡಿಸಿಕೊಳ್ಳೋದು ಅಗತ್ಯವಾಗಿದೆ. ಇನ್ನೂ ಕೆಲವೊಂದಷ್ಟು ಜನರಿಗೆ ಅನ್ನಿಸ್ತಿರುವುದು, ನಮ್ಮ FID ಅಪ್ಡೇಟ್ ಆಗಿದೆ ಆದರೂ ಕೂಡ ನಮಗೆ ಹಣ ಬರ್ತಿಲ್ಲ ಅಂತ. ಆದರೆ ನೆನಪಿರಲಿ ಸ್ನೇಹಿತರೆ, ಹಣ ಜಮಾ ಆಗದೇ ಇರೋಕೆ FID ಮಾತ್ರ ಕಾರಣ ಆಗೋದಿಲ್ಲ. ಹಾಗಾಗಿ ಇನ್ನೂ ಕೆಲವರ ಖಾತೆಗೆ ಹಣ ಬರದೇ ಇರಲು ಇದು ಕೂಡ ಕಾರಣ ಆಗಿರ್ಬೋದು. ಏನು ಗೊತ್ತಾ, ಆಧಾರ್ ಮತ್ತು ಪಹಣಿಯಲ್ಲಿನ ಹೆಸರಿನ ಮಿಸ್ಮ್ಯಾಚ್ ಆಗೋದು. ಈ ಥರದ ಒಂದು ತೊಂದರೆ ಆದರೂ ಕೂಡ ನಿಮ್ಮ ಹೆಸರುಗಳಲ್ಲಿ ಮಿಸ್ಮ್ಯಾಚ್ ಆದರೂ ಕೂಡ ಹಣ ಬರೋದಿಲ್ಲ. ಹಾಗಾಗಿ ಇದನ್ನು ಸರಿ ಮಾಡಿಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. FID ಸರಿಯಾಗಿದ್ದರೆ ನಿಮ್ಮ ಖಾತೆಗೆ ಬೆಳೆಹಾನಿ ಪರಿಹಾರ ಬಂದೇ ಬರುತ್ತೆ, ಅಂಜಬೇಡಿ. ಇಷ್ಟೆಲ್ಲ ಆದರೂ ಇನ್ನೂ ಹಣ ಬರ್ತಿಲ್ಲ ಅಂದರೆ ಇನ್ನೊಂದು ಕಾರಣ ಆಗಿರ್ಬೋದು. ಏನು ಗೊತ್ತಾ, ಪರಿಹಾರದ ಹಣ ಜಮಾ ಆಗುತ್ತೆ ಅಥವಾ PM ಕಿಸಾನ್ನ ಹಣ ಕೂಡ ಜಮಾ ಆಗುತ್ತೆ. ಆದರೆ ಒಂದು ಕೆಲಸ ಕಡ್ಡಾಯ, KYC. ಬ್ಯಾಂಕ್ ಖಾತೆಗೆ KYC ಮುಗಿಯೋದು ಯಾವಾಗ ಅಂತಾನೆ ತಿಳಿದು ಬರೋದಿಲ್ಲ. ಹಾಗಾಗಿ ಬ್ಯಾಂಕ್ ಖಾತೆ KYC ಬಗ್ಗೆಯೂ ಕೂಡ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಅನ್ನಿಸ್ತಿರ್ಬೋದು, ನಮ್ಮ ಬ್ಯಾಂಕ್ನ KYCಯೂ ಕೂಡ ಆಗಿದೆ ಮತ್ತು ಜಮೀನಿನ FID ಕೂಡ ಆಗಿದೆ. ಅಷ್ಟೇ ಅಲ್ಲ, ಪಹಣಿ ಮತ್ತು ಆಧಾರ್ನಲ್ಲಿ ಯಾವುದೇ ತರಹದ ಮಿಸ್ ಮ್ಯಾಚ್ ಇಲ್ಲ ಅನ್ನೋರು ಇನ್ನೂ ನಿಮಗೆ ಹಣ ಬಂದಿಲ್ವಾ? ಹಾಗಾದರೆ ಈ ಒಂದು ವಿಷಯವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ತಕ್ಷಣ ಹೋಗಿ ನೋಡ್ಕೊಳ್ಳಿ. ಏನು ಗೊತ್ತಾ, ಕೆಲವೊಮ್ಮೆ ಹಣ ಜಮಾ ಆದಾಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಮೆಸೇಜ್ ಬರುತ್ತೆ. ಆದರೆ ಕೆಲವೊಮ್ಮೆ ನಿಮಗೆ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಈಗ ನಿಮಗೆ ಬರಬೇಕಾದಂಥ ಅಧಿಕೃತ ಮೆಸೇಜ್ಗಾಗಿ ಕಾಯ್ದೆ ಬ್ಯಾಂಕಿಗೆ ಹೋಗಿ ಭೇಟಿಯನ್ನು ನೀಡೋದು ಒಳ್ಳೆಯದು. ಸ್ನೇಹಿತರೆ, ಯಾವುದೇ ರೀತಿಯ ಬೆಳೆ ಪರಿಹಾರ ಆಗಿರಲಿ ಅಥವಾ ಕಿಸಾನ್ ಹಣ ಆಗಿರಲಿ, ಅದು ನಿಮ್ಮ ಖಾತೆಗೆ ಬರಬೇಕಾದ್ರೆ ನಿಮ್ಮ ಬ್ಯಾಂಕ್ ಖಾತೆಯು ಸಕ್ರಿಯವಾಗಿರೋದು ತುಂಬ ಮುಖ್ಯ ಆಗುತ್ತೆ. ಬ್ಯಾಂಕ್ ಖಾತೆ ಸಕ್ರಿಯವಾಗಿ ಇರದೇ ಇದ್ರೂ ಕೂಡ ಹಣ ಬರೋದಿಲ್ಲ. ಹಾಗಾಗಿ ಒಮ್ಮೆ ಬ್ಯಾಂಕಿಗೆ ಭೇಟಿಯನ್ನು ನೀಡಿ ನಿಮ್ಮ ಬ್ಯಾಂಕ್ ಖಾತೆಯ ಬಗ್ಗೆ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ನೋಡಿ, ತುಂಬ ದಿನಗಳಿಂದ ರೈತರು ಬೆಳೆಹಾನಿ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಆರ್ಥಿಕ ನೆರವು ಇದು ನೀಡಲಿದೆ. ಹಾಗಾಗಿ ಯಾರಿಗೆ ಅಗತ್ಯ ಇದೆ ಅನಿಸುತ್ತೆ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.